ಹಾಯ್ ಗಾಯ್ಸ್, KCET 2025 ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, KCET ರಿಸಲ್ಟ್ ಕುರಿತು ಸಾಕಷ್ಟು ಜನ ವಿದ್ಯಾರ್ಥಿಗಳು ನಿನ್ನೆ ನೈಟಿಂದ ಕಾಮೆಂಟ್ಸ್ ಮಾಡ್ತಾನೆ ಇದ್ದಾರೆ. KCET ರಿಸಲ್ಟ್ ಏನಾದ್ರು ಇವತ್ತು ಬರುತ್ತಾ ಇಲ್ಲ 20ನೇ ತಾರೀಕು ಬರುತ್ತಾ ಅಂತ. ಯಾಕಂದರೆ ಇಲ್ಲಿ ಗೂಗಲಲ್ಲೆಲ್ಲ ಹೋಗಿ ನೀವು ಸರ್ಚ್ ಮಾಡಿದಾಗ ರಿಸಲ್ಟ್ ಡೇಟ್ ಎಲ್ಲ ನಿಮಗೆ ಇವತ್ತೇ ತೋರಿಸ್ತಿರುವಂಥದ್ದು. ಅದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ರಿಸಲ್ಟ್ ಏನಾದ್ರು ಇವತ್ತೇ ಬರುತ್ತಾ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅದರಿಂದ ಈಗ ರಿಸಲ್ಟ್ ಕುರಿತು ನಿಮಗಿರುವಂತಹ ಅಪ್ಡೇಟ್ಸ್ ಎಲ್ಲ ತಿಳಿಸ್ಕೊಟ್ಬಿಡ್ತೀನಿ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮಗೆ ಕಂಟಿನ್ಯೂಸ್ KCET ಅಪ್ಡೇಟ್ ಸಿಗ್ತಿರುತ್ತೆ ಅಪ್ ಟು ನೀವು ಕಾಲೇಜಿಗೆ ಜಾಯ್ನ್ ಆಗೋವರೆಗೂ. ಮತ್ತು ಫ್ರೀಯಾಗಿ ಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಸಿಗ್ತಿರುತ್ತೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಕೊಡೋ ಲೈಕೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಮೇ 20ನೇ ತಾರೀಕು ರಿಸಲ್ಟ್ ಬರ್ಬೋದು ಅಂತ ನಾನು ಸಾಕಷ್ಟು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೆ, 20ಕ್ಕೆ ರಿಸಲ್ಟ್ ಬರ್ಬೋದು ಅಂತ. ಈಗ ಸದ್ಯಕ್ಕೆ ನಿಮಗೆ ರಿಸಲ್ಟ್ ಬರೋದಕ್ಕೆ ಏನೇನು ಅಡ್ಡ ಇತ್ತು ಅದೆಲ್ಲ ಮುಗಿದಿದೆ. ಈಗ ಅಗ್ರಿಕಲ್ಚರ್ದು ಏನು ರಿಸಲ್ಟ್ ಬರಬೇಕಿತ್ತು, ಎಕ್ಸಾಮ್ 2 ರಿಸಲ್ಟ್ ಏನು ಬರಬೇಕಿತ್ತು, ಏನೇನು ಅಡ್ಡ ಇತ್ತು ಎಲ್ಲ ಮುಗ್ದಿರುವಂಥದ್ದು. ಪ್ರೋಸೆಸ್ ಎಲ್ಲ ಮುಗಿದಿದೆ. ಈಗ KE ಅವ್ರು ಕೂಡ ಹೇಳ್ತಿರುವಂಥದ್ದು ಏನಂದರೆ ಎಲ್ಲ ರೆಡಿ ಆಗಿದೆಯಂತೆ, ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡೋಕ್ಕೆ ಎಲ್ಲ ರೆಡಿ ಆಗಿದೆ ಅಂತೆ. ನಿಮಗೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅವರು, ಓಕೆನಾ. ಈಗ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದಾಗ ನಿಮಗೆ ರಿಸಲ್ಟ್ ಡೇಟ್ ಯಾವ್ದು ಬರ್ತಿದೆ ಅಂದರೆ ನೋಡಿ, ಇಲ್ಲಿ ಗೂಗಲಲ್ಲಿ KCET 2025 ರಿಸಲ್ಟ್ ಡೇಟ್ ಅಂತ ನೀವು ಸರ್ಚ್ ಮಾಡಿದಾಗ KCET ರಿಸಲ್ಟ್ 2025 ಲೈವ್ ಅಪ್ಡೇಟ್ಸ್, ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಸ್ ಎಕ್ಸ್ಪೆಕ್ಟೆಡ್ ಟು ಅನೌನ್ಸ್ ದ KCET 2025 ರಿಸಲ್ಟ್ ಟುಡೇ May 17 ಅಂತ ಗೂಗಲಲ್ಲಿ ಕೂಡ ಬರ್ತಿರುವಂಥದ್ದು. ನೀವು ಹೋಗಿ ಸರ್ಚ್ ಮಾಡಿದಾಗ May 17 ರಿಸಲ್ಟ್ ಬರ್ಬೋದು ಅಂತ ಇರುವಂಥದ್ದು. ಇಲ್ಲಿ ನೀವು ಕೇಳ್ಬೋದು, ಹಾಗಾದರೆ ಇವತ್ತೇ ರಿಸಲ್ಟ್ ಬಂದ್ಬಿಡುತ್ತಾ ಅಂತ ನೀವು ಕೇಳೋದಾದರೆ, ಸ್ನೇಹಿತರೆ, KE ಅಫಿಷಿಯಲ್ ವೆಬ್ಸೈಟಲ್ಲಿ, ಈಗ KE ಅಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೂ ಯಾವುದೇ ಅಪ್ಡೇಟ್ ಆದರೆ ಕೊಟ್ಟಿಲ್ಲ ಅವರು, ರಿಸಲ್ಟ್ ಇವತ್ತೇ ಕೊಡ್ತಾರಂತ. ಮತ್ತು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಇದೆ KEದು, ಅದರಲ್ಲೂ ಅವ್ರು ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಟ್ವಿಟರ್ ಅಕೌಂಟಲ್ಲಿ ಹೋಗಿ ಚೆಕ್ ಮಾಡಿದೆ, ಅಲ್ಲೂ ಇವತ್ತು ರಿಸಲ್ಟ್ ಕೊಡ್ತಾರಂತ ಏನು ಅಪ್ಡೇಟ್ ಆದರೆ ಕೊಟ್ಟಿಲ್ಲ. ಅದರಿಂದ ಈ ಗೂಗಲಲ್ಲಿ ಎಕ್ಸ್ಪೆಕ್ಟೆಡ್ ಡೇಟು May 17 ಅಂತ ಇವತ್ತು ಬರ್ಬೋದು ಅಂತ ಹೇಳ್ತಿರುವಂಥದ್ದು ಗೂಗಲ್ ಪ್ರಕಾರ. ಆದರೆ ನಿಮ್ಗೆ ಇವತ್ತೇ ರಿಸಲ್ಟ್ ಬರುತ್ತಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಅಫಿಷಿಯಲ್ ಡೇಟ್ ಇನ್ನೂ ನಮ್ಮ ಒಂದು KE ಡೈರೆಕ್ಟರ್ ಆದ H ಪ್ರಸನ್ನ ಅವ್ರ ಕಡೆಯಿಂದ ಕೂಡ ಬಂದಿಲ್ಲ. ಈಗ ನೀವು ಕೇಳ್ಬೋದು, ಹಾಗಾದರೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನೀವು ಕೇಳೋದಾದರೆ, ಇವತ್ತು ಬರಲಿಲ್ಲ ಅಂದರೆ ಯಾವಾಗ ಬರ್ಬೋದು ಅಂತ ನೀವು ಕೇಳೋದಾದರೆ, ಸ್ನೇಹಿತರೆ, May 17, 18, 19, 20, May 20ನೇ ತಾರೀಕಂತೂ ಈಗ ಎಲ್ಲರೂ ಹೇಳ್ತಿರುವಂಥದ್ದು ಅದೇ. May 20ನೇ ತಾರೀಕು ನಿಮಗೆ ರಿಸಲ್ಟ್ ಆದರೆ ಬರುವಂತಹ ಚಾನ್ಸಸ್ಸು ತುಂಬಾ ಇರುವಂಥದ್ದು ಸ್ನೇಹಿತರೆ. ಈಗೆಲ್ಲ ಆಲ್ಮೋಸ್ಟು ನಿಮ್ಗೆ ಏನೇನು ಅಡ್ಡ ಇತ್ತು ರಿಸಲ್ಟ್ ಬಿಡೋದಕ್ಕೆ ಅವೆಲ್ಲ ಕ್ಲಿಯರ್ ಆಗಿದೆ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಕ್ಲಿಯರ್ ಆಗಿರುವಂಥದ್ದು. ಈಗ May 20ನೇ ತಾರೀಕು ನಿಮಗೆ ರಿಸಲ್ಟ್ ಬರುವಂತಹ ಚಾನ್ಸಸ್ಸು ತುಂಬಾ ಇರುವಂಥದ್ದು. ಈಗ ಅನೌನ್ಸ್ ಮಾಡ್ತಾರೆ KE ಅವರು, ಯಾಕಂದರೆ ಈಗ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿರುವಂಥದ್ದು. ಇನ್ನೇನಿಲ್ಲ, ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡೋದು ಅಷ್ಟೇ ಬಾಕಿ ಇದೆ. ರಿಸಲ್ಟ್ ಎಲ್ಲ ರೆಡಿ ಆಗಿದೆಯಂತೆ, ಆಲ್ರೆಡಿ ವೆಬ್ಸೈಟ್ಗೂ ಎಲ್ಲ ಹಾಕಿರ್ತಾರೆ. ನಿಮಗೆ ಇನ್ನು ರಿಸಲ್ಟ್ ಅನೌನ್ಸ್ ಮಾಡೋದಷ್ಟೇ ಬಾಕಿ ಇರುತ್ತೆ ಸ್ನೇಹಿತರೆ. ಇದೆಲ್ಲ ಪ್ರೋಸೆಸ್ ಏನು ವೆಬ್ಸೈಟ್ಗೆಲ್ಲ ನಿಮ್ಮ ಎಲ್ಲ ಮಾರ್ಕ್ಸ್ ಎಲ್ಲ ರ್ಯಾಂಕ್ ಎಲ್ಲ ಏನು ಅಪ್ಲೋಡ್ ಮಾಡಬೇಕು ಅವೆಲ್ಲ ಮುಗ್ದಿರುತ್ತೆ ಪ್ರೋಸೆಸ್ಸು. ಇನ್ನು ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡೋದಷ್ಟೇ ಬಾಕಿ ಇರುತ್ತೆ. May 20ನೇ ತಾರೀಕು ನಿಮಗೆ ರಿಸಲ್ಟ್ ಬರ್ಬೋದು ಸ್ನೇಹಿತರೆ. ನನ್ನ ಪ್ರಕಾರ KE ಅವರು ಹೇಳ್ತಾರೆ, ಓಕೆನಾ, ಒಂದಿನ ಮುಂಚೆನೇ ಹೇಳ್ತಾರೆ ಇಂಥ ದಿನ ರಿಸಲ್ಟ್ ಬಿಡ್ತಾರೆ ಅಂತ. ಇವತ್ತಂತೂ ರಿಸಲ್ಟ್ ಬರಲ್ಲ ಬಿಡಿ, ಯಾಕಂದರೆ ಇಲ್ಲಿ ಗೂಗಲಲ್ಲಿ ಎಕ್ಸ್ಪೆಕ್ಟೆಡ್ ಡೇಟ್ ಕೊಟ್ಟಿರುವಂಥದ್ದು ಅವ್ರು May 17 ಇವತ್ತು ಬರ್ಬೋದು ಅಂತ. ಇವತ್ತಾದರೆ ರಿಸಲ್ಟ್ ಬರಲ್ಲ, ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆ ಒಂದು ಗೂಗಲಲ್ಲಿ ಏನು May 17 ಅಂತ ಬರ್ತಿದೆ ಅದನ್ನು ಸ್ಕ್ರೀನ್ಶಾಟ್ ಹಿಡಿದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತಿದ್ರು, ಇವತ್ತು ರಿಸಲ್ಟ್ ಬರುತ್ತಂತೆ, ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ. ಓಕೆನಾ, ಈಗ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ನಿಮಗೆ.